ದರ್ಶನ ವಿಮರ್ಶೆ. ಸಾಹಿತ್ಯ ವಿಮರ್ಶೆಯನ್ನು 3 ವಿಭಾಗಗಳಾಗಿ ವಿಂಗಡಿಸಬಹುದು. 1 ಸಂಶೋಧನಾತ್ಮಕ, 2 ವರ್ಣನಾತ್ಮಕ, 3 ದರ್ಶನಾತ್ಮಕ. ಸಂಶೋಧನಾತ್ಮಕವಾದ ವಿಮರ್ಶೆ ಕವಿಯ ಕಾಲ, ದೇಶ, ಮತ ಇತ್ಯಾದಿ ರೂಪವಾದದ್ದು. ನಮ್ಮಲ್ಲಿ ತಕ್ಕ ಮಟ್ಟಿಗೆ ವಿಪುಲವಾಗಿಯೇ ಬೆಳೆದಿದೆ ಎಂದು ಹೇಳಬಹುದು. ಈ ಥರದ ವಿಮರ್ಶೆಗೆ ಎಷ್ಟರ ಮಟ್ಟಿನ ಮನ್ನಣೆ ಇದೆ ಎಂದರೆ, ಅನೇಕರ ಮನಸ್ಸಿನಲ್ಲಿ ವಿದ್ವತ್ತಿನ ಮೂಲ ಚೂಲಗಳೆರಡೂ ಅಷ್ಟರಲ್ಲಿಯೇ ಐಕ್ಯವಾಗಿವೆ ಎಂಬ ಭಾವನೆಗೂ ಎಡೆಕೊಟ್ಟಿದೆ. ಎರಡನೆಯದಾದ ವರ್ಣನಾತ್ಮಕ ವಿಮರ್ಶೆ ಗಾತ್ರದಲ್ಲಾಗಲಿ ಗೌರವದಲ್ಲಾಗಲಿ ಸಂಶೋಧನಾತ್ಮಕ ವಿಮರ್ಶೆಯ ಮುಂದೆ ತಲೆ ತಗ್ಗಿಸಿಯೇ ನಿಂತುಕೊಂಡಿದೆ. ಆದರೂ ನಮ್ಮ ಕವಿ ಕೃತಿಗಳ ಸ್ವಾರಸ್ಯ ಈ ವರ್ಣನಾತ್ಮಕವಾದ ಸಾಹಿತ್ಯ ವಿಮರ್ಶೆಯ ಸಹಾಯದಿಂದಲೇ ಅನೇಕ ಸೌಹೃದಯರಿಗೆ ಆಸ್ವಾದ್ಯವಾಗಿದೆ. ಮೂರನೆಯದಾದ ದರ್ಶನಾತ್ಮಕ ವಿಮರ್ಶೆ ನಮ್ಮಲ್ಲಿ ಅತ್ಯಂತ ಅಪೂರ್ವವಾದುದು. ದರ್ಶನ ವಿಮರ್ಶೆ ಎಂದರೆ ಏನು ಎನ್ನುವುದನ್ನು ಹೇಳುವ ಸುಲಭ ಮಾರ್ಗ, ಅದು ಏನಲ್ಲ ಎನ್ನುವುದನ್ನು ಹೇಳುವುದು. ದರ್ಶನ ವಿಮರ್ಶೆ ಕೇವಲ ವರ್ಣನ ವ್ಯಾಖ್ಯಾನ ವಿಮರ್ಶೆ ಮಾತ್ರ ಅಲ್ಲ. ವರ್ಣನ ವ್ಯಾಖ್ಯಾನ ವಿಮರ್ಶೆಗಳ ಗುರಿ ಈಗಾಗಲೇ ಹಿಂದೆ ನೋಡಿರುವಂತೆ ಕೃತಿಯ ಉತ್ತಮಾಂಶಗಳನ್ನು ಬೆರಳಿಟ್ಟು ತೋರಿಸುವುದು, ಕೃತಿಯ ರಸವನ್ನು ಸಾಧ್ಯವಾಗಬಹುದಾದ ನಾನಾ ವಿಧಾನಗಳ ಮೂಲಕ ವಿವರಿಸಿ ತೋರುವುದು, ಕೃತಿಯಲ್ಲಿ ಯಾವುದು ಯಾವ ಕಾರಣಗಳಿಗಾಗಿ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಎನ್ನುವುದನ್ನು ಸಕಾರಣವಾಗಿ ಸಮರ್ಪಕವಾಗಿ ವಿವರಿಸುವುದು. ಆದರೆ ದರ್ಶನ ವಿಮರ್ಶೆ ಎಂದರೆ ಕೇವಲ ಕವಿಕೃತಿಯ ಸೌಂದರ್ಯಾಂಶಗಳನ್ನು ಕುರಿತ ವ್ಯಾಖ್ಯಾನವಾಗಲಿ ಗುಣದೋಷ ವಿವೇಚನೆಯಾಗಲಿ ಅಲ್ಲ. ಹಾಗೆಯೇ ಅದು ಕೃತಿ ಸಮಸ್ತಕ್ಕೂ ಒಂದಲ್ಲ ಒಂದು ರೀತಿಯ ತಾತ್ವಿಕ ಅರ್ಥವನ್ನು ಕಲ್ಪಿಸಿ ಹೇಳುವ ವ್ಯಾಖ್ಯಾನ ಚಾತುರ್ಯವೂ ಅಲ್ಲ. ದರ್ಶನ ಎಂಬ ಮಾತಿಗೂ ತತ್ವಕ್ಕೂ ಸಂಬಂಧವಿರುವ ಕಾರಣ ಕೃತಿಯಲ್ಲಿ ಅಂತರ್ಗತವಾಗಿರುವ ನೈತಿಕ ಧಾರ್ಮಿಕ ತತ್ವ ಮೌಲ್ಯಗಳನ್ನು ನಿರೂಪಿಸುವುದಷ್ಟೇ ಅಲ್ಲ. ದರ್ಶನ ವಿಮರ್ಶೆ ಎಂಬ ಮಾತಿಗೆ ಕವಿ ತನ್ನ ಕೃತಿಯಲ್ಲಿ ಎಲ್ಲಕ್ಕೂ ಅತಿಶಯವಾದ ಒಂದು ದರ್ಶನವನ್ನು ಮತ್ತು ಪರಮ ಮೌಲ್ಯವನ್ನು ಕಂಡರಿಸಿದ್ದಾನೆಯೋ, ಯಾವ ಕಾಣ್ಕೆಯನ್ನು ಪ್ರಕಟಿಸಿದ್ದಾನೆಯೋ ಅದನ್ನು ವಿವರಿಸಿ ತೋರಿಸುವ ಪ್ರಯತ್ನ ಎನ್ನಬಹುದು. ಎಂದರೆ ಕವಿ ಕೇವಲ ನೋಡಿದ್ದರ ವ್ಯಾಖ್ಯಾನವಲ್ಲ, ಕವಿ ಕಂಡದ್ದರ ವ್ಯಾಖ್ಯಾನ ಇಲ್ಲಿ ಪ್ರಧಾನ. ಏಕೆಂದರೆ ಉತ್ತಮ ಕವಿಕೃತಿಯಲ್ಲಿ ಕವಿ ನೋಡಿದ್ದು ಹಾಗೂ ಕಂಡದ್ದು ಎರಡೂ ಉಂಟು. ಕವಿ ಯಾವುದನ್ನು ನೋಡುತ್ತಾನೆ ಎನ್ನುವುದರ ಚರ್ಚೆ, ಏಕೆ ನೋಡುತ್ತಾನೆ ಎನ್ನುವುದರ ಸಮರ್ಥನೆ, ಇವುಗಳನ್ನು ವಿಮರ್ಶಕ ವ್ಯಾಖ್ಯಾನ ರೂಪದಲ್ಲಿಯಾಗಲಿ ತಾರತಮ್ಯ ದೃಷ್ಟಿಯಿಂದಾಗಲಿ ಅದರ ರಸಮೌಲ್ಯದ ಮಹಿಮೆಯ ಮೂಲಕವಾಗಲಿ ವಿವರಿಸಿ ತೋರಿಸಿದಾಗ ಅದು ಕವಿಕೃತಿಯ ಬಗೆಗೆ ರಸವಿಮರ್ಶೆಯಾಗುತ್ತದೆ. ಅದರಿಂದ ಸೌಹೃದಯ ಕವಿಯ ಹಾಗೂ ಕವಿಕೃತಿಯ ಉತ್ತಮತೆಯನ್ನು ಅರಿಯಲು ಶಕ್ತನಾಗುತ್ತಾನೆ. ಆದರೆ ಯಾವಾಗ ವಿಮರ್ಶಕ ಕೃತಿಯ ನೈತಿಕ ಐತಿಹಾಸಿಕ ಅಂಶಗಳೊಂದಿಗೆ ಕಡೆಗೆ ಪರಮ ಪ್ರಯೋಜನವೆನಿಸಿಕೊಂಡಿರುವ
ರಸವನ್ನೂ ಗೌಣವೆಂದೆಣಿಸಿ ಯಾವುದು ಇರುವುದರಿಂದ ಈ ಎಲ್ಲ ಅಂಶಗಳಿಗೂ ಬೆಲೆ ಬಂದಿದೆಯೋ ಅಂತಹ ಒಂದು ನೆಲೆಯ ಕಡೆಗೆ ಹೊರಟಾಗ ವಿಮರ್ಶಕನ ಗಮನ ಕೇವಲ ಕವಿ ನೋಡಿದ್ದರ ಕಡೆಗಿಂತ ಮಿಗಿಲಾಗಿ ಕವಿ ಕಂಡದ್ದರ ಕಡೆಗೆ ಹೋಗುತ್ತಿರುವುದು ಕಂಡುಬರುತ್ತದೆ. ಕವಿ ಏನನ್ನು ಕಾಣುತ್ತಾನೆ, ಏಕೆ ಕಾಣುತ್ತಾನೆ, ಅಥವಾ ಕಾಣುವಂತೆ ಮಾಡುತ್ತಾನೆ ಎಂಬುದನ್ನು ಗ್ರಹಿಸದ ಹೊರತು ಈ ಬಗೆಯ ವಿಮರ್ಶಕರಿಗೆ ತೃಪ್ತಿಯಿಲ್ಲ. ಅದನ್ನು ತಿಳಿಯದ ಹೊರತು ವಿಮರ್ಶೆ ಪೂರ್ಣವಾಗುವುದಿಲ್ಲ. ಕವಿಯ ಈ ಕಾಣ್ಕೆಯನ್ನು ಅಥವಾ ದರ್ಶನವನ್ನು ಕಾಣುವ ಹಾಗೂ ಕಾಣಿಸುವ ಪ್ರಯತ್ನವನ್ನು ದರ್ಶನ ವಿಮರ್ಶೆಯಲ್ಲಿ ಗುರುತಿಸಬಹುದು. ನೋಡಿದ್ದು, ಕಂಡದ್ದು ಈ ಎರಡು ಮಾತುಗಳನ್ನು ವಿವರಿಸಿದರೆ ದರ್ಶನ ವಿಮರ್ಶೆ ಗಮನಿಸುವುದು ಪ್ರಧಾನವಾಗಿ ಕವಿ ಕಂಡದ್ದನ್ನು ಎನ್ನುವ ಮಾತಿನ ಅರ್ಥ ಸ್ಪಷ್ಟವಾಗಬಹುದು. ಉದಾಹರಣೆಗೆ ಸರೋವರ ವರ್ಣನೆಯನ್ನು ತೆಗೆದುಕೊಳ್ಳಿ. ನಮ್ಮ ಹಳಗನ್ನಡ ಕವಿಗಳ ರಾಜೀವಾಕಾರದ ವರ್ಣನೆಗಳನ್ನೆಲ್ಲ ಸಾಲಾಗಿರಿಸಿಕೊಂಡು ನೋಡಿದರೆ ಅನಿಸುತ್ತದೆ ಅವುಗಳಲ್ಲೆಲ್ಲ ಬಹುಮಟ್ಟಿಗೆ ಕವಿಗಳು ನೋಡಿದ್ದರ ವರ್ಣನೆ ಎಂದು. ಕವಿಗಳು ಪರಂಪರಾಗತವಾಗಿ ಬಂದ ಸರೋವರ ವರ್ಣನೆಗಳನ್ನು ಓದಿ ನೋಡಿದ್ದಾರೆ. ಸರೋವರದ ಮೇಲ್ಮೈ ಚೆಲುವನ್ನೂ ಸುಮಾರಾಗಿ ನೋಡಿದ್ದಾರೆ ಎಂದು. ಅವುಗಳಲ್ಲಿ ಒಂದಕ್ಕಿಂತ ಮತ್ತೊಂದು ವರ್ಣನೆಯಲ್ಲಿ ಕೊಂಚ ಭಿನ್ನವಾಗಿರಬಹುದು. ಕೆಲವು ಉಳಿದವಕ್ಕಿಂತ ಚಮತ್ಕಾರವನ್ನು ಉಂಟು ಮಾಡುವಂತಿರಬಹುದು. ಆದರೆ ಈ ಸರೋವರಗಳು ಕೇವಲ ಕವಿಯ ಇಂದ್ರಿಯ ಸೌಂದರ್ಯಾನುಭವದ ಹಾಗೂ ಪರಂಪರಾನುಗತವಾದ ವರ್ಣನೆಯ ಪುನರುಕ್ತಿ ರೂಪದ ಅಭಿವ್ಯಕ್ತಿಗಳು ಮಾತ್ರವಾಗದೆ ಕವಿಕೃತಿಯಲ್ಲಿ ಒಂದು ರೀತಿಯ ಪಾತ್ರಗಳಾಗಿ, ಕವಿ ದರ್ಶನದ ಕನ್ನಡಿಗಳಾಗಿ ಚಿತ್ರಿತವಾಗಿರುವುದು ಉಂಟು. ನಾಗವರ್ಮನ ಕಾದಂಬರಿಯಲ್ಲಿ ಬರುವ ಅಚ್ಚೋದ ಸರೋವರ, ಪಂಪ ಭಾರತದಲ್ಲಿ ಬರುವ ವೈಶಂಪಾಯನ ಸರೋವರ ಇವುಗಳು ಈ ರೀತಿಯವು. ಅವು ಕಾವ್ಯದಲ್ಲಿ ಸಂಪ್ರದಾಯ ಪೂರ್ತಿಗಾಗಿ ಹಾಗೆ ಬಂದು ಹೀಗೆ ಹೋಗುವ ಕೇವಲ ನೀರಾಕರಗಳಲ್ಲ. ದರ್ಶನ ವಿಮರ್ಶೆಯ ಕಣ್ಣಿಗೆ ಅವು ಜಲರೂಪಿಯೂ ಸರೋವೇಶಿಯೂ ಆದ ಬೃಹತ್ ದೇವತಾ ವ್ಯಕ್ತಿಯಂತೆ ಪೂಜ್ಯವಾಗಿ ಕಾಣಿಸುತ್ತವೆ. ಅಷ್ಟೇ ಅಲ್ಲ, ಅವು ಕವಿ ನೋಡಿದ ರಾಜೀವಾಕಾರದ ಚಿತ್ರ ಮಾತ್ರವಾಗದೆ ಕವಿ ತಾನು ನಿರ್ವಹಿಸುತ್ತಿರುವ ವಸ್ತು, ಪಾತ್ರ, ಸಂಘಟನೆಯ ದೃಷ್ಟಿಯಿಂದ ಕಂಡಿರಿಸಿದ ಸಲಿಲ ಶರೀರಿಗಳಾಗಿ, ತೀರ್ಥ ದೇಹಿಗಳಾಗಿ, ಪ್ರಮುಖ ಪಾತ್ರಗಳಾಗಿ ಅವು ಧರ್ಮನಿಧಿಯಾದ ತಮ್ಮ ಇಚ್ಛಾಶಕ್ತಿಯ ಅಂತಶ್ಚೇತನದ ಮರ್ಮಸೂತ್ರಗಳಿಂದ ಪಾತ್ರಗಳ ಮೇಲೆ ಅಭಿಶಾಪದ ಅಥವಾ ಆಶೀರ್ವಾದದ, ಶಿಕ್ಷೆಯ ಅಥವಾ ಕ್ಷಮೆಯ ಪ್ರಭಾವಗಳನ್ನು ಬೀರಿ ಆ ವ್ಯಕ್ತಿಗಳ ಹಣೆಬರಹದ ನಿರ್ಣಯದಲ್ಲಿ ನಿಗೂಢ ಕರ್ಮಿಗಳಾಗಿವೆ. ಆದ ಕಾರಣ ದರ್ಶನ ವಿಮರ್ಶೆ ಕವಿಕೃತಿಯಲ್ಲಿ ಬರುವ ಯಾವುದೋ ಒಂದು ಸಂದರ್ಭವನ್ನು, ಸನ್ನಿವೇಶವನ್ನು ಇರಿಸಿಕೊಂಡು ಅಲ್ಲಿ ಕವಿ ನೋಡಿದ್ದರ ಸೊಗಸು ಎಷ್ಟರ ಮಟ್ಟಿಗೆ ಬಂದಿದೆ ಎನ್ನುವುದನ್ನು ವ್ಯಾಖ್ಯಾನಿಸಿ ತೋರುವುದಷ್ಟೇ ಅಲ್ಲ, ಅಲ್ಲಿ ಕವಿ ಕಂಡು ಪ್ರತಿಮಿಸಿರುವ ದರ್ಶನ ಏನು ಎಂಬುದನ್ನು ವಿವರಿಸುತ್ತದೆ. ಯಾವ ಅತ್ಯುತ್ತಮ ವಿಮರ್ಶನ ಪ್ರತಿಭೆ ಕವಿ ನೋಡಿದ್ದರಾಚೆ ಕಂಡದ್ದನ್ನೂ ತಲುಪಿ ಅದನ್ನು ಕಾಣುವಂತೆ ಮಾಡುವುದೋ ಅಂತಹ ವಿಮರ್ಶೆಯನ್ನು ದರ್ಶನ ವಿಮರ್ಶೆ ಎಂದು ಕರೆಯಬಹುದು. ಅಲ್ಲದೆ ಇಲ್ಲಿ
ಕವಿಕೃತಿಯ ರಸಪೂರ್ಣ ವ್ಯಾಖ್ಯಾನದ ಜೊತೆಗೆ ಕಾವ್ಯದಲ್ಲಿ ಅವ್ಯಕ್ತವಾಗಿ ಧ್ವನಿಯ ಸೀಮೆಯಲ್ಲಿ ರಸಧ್ವನಿಯಿಂದ ದರ್ಶನ ಧ್ವನಿಯವರೆಗೂ ಈ ಮಾತು ಅನ್ವಯಿಸುತ್ತದೆ. ಅಸ್ತಿತ್ವ ಅಳಿಯದಂತೆ ಲಯವಾಗಿರುವ ಅನೇಕ ಉತ್ತಮ ಅಂಶಗಳನ್ನು ಸಹೃದಯರ ಮುಂದೆ ಇಡುವ ಕಾರ್ಯ ನಡೆಯುತ್ತದೆ. ದರ್ಶನ ವಿಮರ್ಶೆ ಉಳಿದ ವಿಮರ್ಶನ ವಿಧಾನಗಳಾದ ವ್ಯಾಖ್ಯಾನ, ವರ್ಣನ, ತೌಲನಿಕ, ಐತಿಹಾಸಿಕ ಹಾಗೂ ತಾತ್ವಿಕ ವಿಧಾನವಷ್ಟೇ ಅಲ್ಲ. ಎಂದರೆ ಇದು ಅವುಗಳನ್ನು ಕಡೆಗಣಿಸಿ ಮೂಡಿದ ಸ್ವತಂತ್ರ ಮಾರ್ಗವಲ್ಲ. ಅದು ಅವುಗಳಲ್ಲಿ ಒಂದನ್ನೋ ಕೆಲವನ್ನೋ ತನ್ನ ನಿಮಿತ್ತ ನೆಲೆಯನ್ನಾಗಿ ಮಾಡಿಕೊಂಡು ದರ್ಶನಾತ್ಮಕ ಆಗಬಲ್ಲುದು. ಕುವೆಂಪು ಅವರ ಸರೋವರದ ಸಿರಿಗನ್ನಡಿಯಲ್ಲಿ ಎಂಬ ಪ್ರಬಂಧ ವಾಸ್ತವವಾಗಿ ನಿಂತ ನೆಲೆ ತೌಲನಿಕವಾದರೂ ಅದು ತೌಲನ ಕ್ರಮದ ಮೂಲಕ ಅಭಿವ್ಯಕ್ತಗೊಂಡ ದರ್ಶನ ವಿಮರ್ಶೆಯೇ. ಶ್ರೀ ಪೂತಿ ನರಸಿಂಹಾಚಾರ್ ಅವರು ಹಸು ಪುಣ್ಯಕೋಟಿ ಹುಲಿ ಅರ್ಬುತವನ್ನು ಕುರಿತು ಬರೆದಿರುವ ವಿಮರ್ಶೆಯಲ್ಲಿ ಐತಿಹಾಸಿಕ ಹಾಗೂ ತಾತ್ವಿಕ ಅಂಶಗಳ ನೆಲೆಗಟ್ಟು ಇದೆ. ಹಸು ಪುಣ್ಯಕೋಟಿಯ ಕಥೆಯಲ್ಲಿ ಸಾಮಾನ್ಯ ಓದುಗನಿಗೆ ಪಾಪ ಪುಣ್ಯಗಳ ನಡುವಣ ನಿರಂತರ ಹೋರಾಟದ ಚಿತ್ರಣ ಈ ಕವನದಲ್ಲಿ ಮನಮುಟ್ಟುವ ರಮ್ಯ ಶೈಲಿಯಲ್ಲಿ ನಿರೂಪಿತವಾಗಿದೆ ಎಂದು ತೋರಬಹುದು. ಹಾಗೆಯೇ ಕೊನೆಯಲ್ಲಿ ಪುಣ್ಯ, ಹಿಂಸೆಯ ವಿರುದ್ಧ ಅಹಿಂಸೆ ಇವು ಗೆಲ್ಲುತ್ತವೆ. ಅಥವಾ ಸತ್ಯವನ್ನು ಕುರಿತು ಹೆಚ್ಚು ಒತ್ತಿ ಹೇಳಿದ್ದಾರೆ ಎಂದೂ ತೋರಬಹುದು. ಇದೇ ಇದರಲ್ಲಿನ ನೈತಿಕಾಂಶ. ಆದರೆ ವಿಮರ್ಶಕರಿಗೆ ಅದು ಪ್ರಕೃತವಲ್ಲ. ವಿಮರ್ಶಕರ ಗಮನ ಒಂದು ಕ್ಷಣ ಹಸುವಾಗಿ ಮರುಕ್ಷಣ ಹುಲಿಯಾಗಿ ಈ ಕವನವನ್ನು ಕಲ್ಪಿಸಿಕೊಂಡ ಆ ಉದಾತ್ತವಾದ ಮನಸ್ಸಿನ ಕಡೆಗೆ. ಆ ಕವನದಲ್ಲಿ ವ್ಯಕ್ತವಾಗಿರುವುದು ಅಹಿಂಸೆಯ ಶುದ್ಧ ಮತ್ತು ಆವಿರ್ಭೂತವಾಗಲಿರುವ ಸ್ಥಿತಿ. ಮಾನವ ಇನ್ನೂ ಪಡೆದುಕೊಳ್ಳಬೇಕಾದ, ಬಹುಶಃ ಗಾಂಧೀಜಿಯವರು ಕನಸು ಕಂಡ ಸ್ಥಿತಿ. ವ್ಯಕ್ತಿ ಪ್ರಜ್ಞೆ ತನ್ನ ವ್ಯಕ್ತಿತ್ವದ ಪ್ರತಿಭಟನೆಯನ್ನು ದಾಟಿ ವಿಶ್ವ ಪ್ರಜ್ಞೆಗೆ ಏರಲಿರುವ ದಿವ್ಯ ಪ್ರಯತ್ನ. ಹಸು ಪುಣ್ಯಕೋಟಿಯಲ್ಲಿ ಕಂಡುಬರುವಂತಹ ಸತ್ಯಪ್ರೇಮ ನಿಜವಾಗಿಯೂ ಅನುಷ್ಠಿತವಾದರೆ ಎಂತಹ ನೈಸರ್ಗಿಕ ನಿಯತಿಬದ್ಧವಾದ ಕ್ರೌರ್ಯ ದೌಷ್ಟ್ಯಗಳನ್ನು ಪರಿವರ್ತಿಸಬಲ್ಲುದು ಎನ್ನುವುದೇ ಈ ಕಥೆಯಲ್ಲಿ ಧ್ವನಿತವಾಗುವ ದರ್ಶನ. ಅದನ್ನು ಕುರಿತಿದ್ದು ಪೂತಿ ನರಸಿಂಹಾಚಾರ್ಯವರ ಆಲೇಖನ. ಈ ಎಲ್ಲ ಅಂಶಗಳಿಂದ ಸ್ಪಷ್ಟವಾಗುವುದಿಷ್ಟು: ದರ್ಶನ ವಿಮರ್ಶೆ ಸಾಹಿತ್ಯ ವಿಮರ್ಶೆಯ ಉಳಿದ ಕ್ರಮಗಳಿಗೆ ಮಾರಕವಲ್ಲ, ಪೂರಕ. ಎಷ್ಟರ ಮಟ್ಟಿಗೆ ಈ ದರ್ಶನಾತ್ಮಕತೆ ಅವುಗಳಲ್ಲಿ ಪ್ರಕಟವಾಗುವುದೋ ಅಷ್ಟರ ಮಟ್ಟಿಗೆ ಉಳಿದ ವಿಮರ್ಶೆಯ ಪ್ರಕಾರಗಳು ಉತ್ತಮವಾಗುತ್ತವೆ. ಉತ್ತಮವಾಗುತ್ತವೆ ಎಂದರೆ ಉಳಿದ ವಿಮರ್ಶೆಯ ವಿಧಾನಗಳು ಇದಿಲ್ಲದಿದ್ದರೆ ಅನುತ್ತಮವಾಗಿರುತ್ತವೆ ಎಂದೇನೂ ಅಲ್ಲ. ಉಳಿದ ವಿಮರ್ಶೆಯ ವಿಧಾನಗಳು ತಮಗೆ ತಾವೇ ಸಮರ್ಪಕವಾಗಿದ್ದರೆ ಸಾಕು. ಆದರೆ ಸಮರ್ಥನಾದ ವಿಮರ್ಶಕ ಯಾವ ಅತ್ಯುತ್ತಮ ಕವಿಕೃತಿಯಲ್ಲಿ ಎಲ್ಲ ಬಗೆಯ ಕಾವ್ಯದಲ್ಲೂ ಇದನ್ನು ಅರಸುವುದು ಸಲ್ಲದು. ಈ ದರ್ಶನಾಂಶವನ್ನು ತೋರಿಸಲು ತಕ್ಕ ತಾತ್ವಿಕವಾದ ಕಾವ್ಯ ಮೀಮಾಂಸೆಯ ಜ್ಞಾನವನ್ನು ಪಡೆದಿದ್ದಾನೆಯೋ ಅಂಥವನು ದರ್ಶನ ವಿಮರ್ಶೆಯ ಮಿಂಚಿನ ಕೀಲಿಕೈಯಿಂದ ಕವಿ ಕಾಣ್ಕೆಯ ಸ್ವರ್ಣದ್ವಾರವನ್ನು ತೆರೆಯಬಲ್ಲನು.
ನಮಗೆ ತಿಳಿದ ಮಟ್ಟಿಗೆ ಕನ್ನಡದಲ್ಲಿ ಈ ಬಗೆಯ ವಿಮರ್ಶೆಯನ್ನು ಮೊದಲು ಬರೆದವರು ಕುವೆಂಪು ಅವರು. ಕವಿ ರವೀಂದ್ರರ ಪ್ರಾಚೀನ ಸಾಹಿತ್ಯ ಎಂಬ ಕೃತಿಯನ್ನು ಟಿ.ಎಸ್. ವೆಂಕಣ್ಣಯ್ಯನವರು ಅನುವಾದ ಮಾಡಿದ್ದಾರೆ. ಈ ಬಗೆಯ ದರ್ಶನಾತ್ಮಕ ವಿಮರ್ಶೆಗೆ ಸೊಗಸಾದ ನಿದರ್ಶನವನ್ನು ಒದಗಿಸುತ್ತದೆ. ಈ ಒಂದು ಕೀಲಿಕೈಯಿಂದ ತೆರೆದ ಬೆಳಕಿನಲ್ಲಿ ಕವಿಕೃತಿಯ ಸಮಸ್ತ ಭವನಗಳೂ ದೀಪ್ತವಾಗಿ ಸಹೃದಯರಿಗೆ ಹೊಸ ಲೋಕವೊಂದನ್ನು ಪರಿಚಯ ಮಾಡಿಕೊಡುತ್ತದೆ. ಈ ಒಂದು ಕೀಲಿಕೈಯಿಂದ ತೆರೆದ ಬೆಳಕು ಒಂದು ಪದ್ಯವನ್ನು ವ್ಯಾಖ್ಯಾನಿಸುವಲ್ಲಿ, ಒಂದು ಪಾತ್ರವನ್ನು ಕುರಿತ ವಿವೇಚನೆಯಲ್ಲಿ, ಕೃತಿಯ ಒಂದೊಂದು ಅಂಗವನ್ನು ಕುರಿತ ವಿವರಣೆಯಲ್ಲಿ ತುಳುಕಬಹುದು. ತೀನಂಶ್ರೀಯವರ ಭಾರತೀಯ ಕಾವ್ಯಮೀಮಾಂಸೆ ಎಂಬ ಕೃತಿಗೆ ಕುವೆಂಪು ಅವರು ಮುನ್ನುಡಿಯನ್ನು ಬರೆಯುತ್ತಾ ಈ ರೀತಿ ಹೇಳಿದ್ದಾರೆ: ಅಂತೂ ಈ ದರ್ಶನಾತ್ಮಕವಾದ ಸಾಹಿತ್ಯ ವಿಮರ್ಶೆ ಬೆಳೆಯಬೇಕಾದರೆ ವಿಮರ್ಶಕರಲ್ಲಿಯೂ ಸಹೃದಯರಲ್ಲಿಯೂ ಒಂದು ತಾತ್ವಿಕವಾದ ಕಾವ್ಯ ಮೀಮಾಂಸೆಯ ಜ್ಞಾನವೂ ಬೆಳೆದಿರಲೇಬೇಕಾಗುತ್ತದೆ.